ಹಾಯ್ ಫ್ರೆಂಡ್ಸ್, ಮತ್ತೆ ಬಂದೆ ಒಂದು ಮಿನಿ ವ್ಲಾಗ್ ಜೊತೆಗೆ. ನಾನು ಹಾಗೆ ನನ್ನ ಮಗ, ನಮ್ಮ ಮನೆಯವರು 3 ಜನ ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಸೋಮವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೋಮವಾರ ತುಂಬ ದಿನ ಆದಮೇಲೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋವಂಥದ್ದು. ಕೆಲವೊಂದಷ್ಟು ಮನೇಲಿ ಪ್ರಾಬ್ಲಮ್ಸ್ ಇದ್ವು, ಹಾಗಾಗಿ ದೇವಸ್ಥಾನಗಳಿಗೆ ಹೋಗೋದಕ್ಕಾಗಿರಲಿಲ್ಲ. ಇವತ್ತು ಬಿಡು ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಎಂತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಯಾರೆಲ್ಲ ನಾನು ಇನ್ನೂ ಫಾಲೋ ಮಾಡ್ತಾ ಇಲ್ವೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ ಆಯಿತಾ. ಇದೇ ರೀತಿ ಮಿನಿ ಬ್ಲಾಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನನ್ನ ಮಗ ಆದರೂ ಫುಲ್ ಹ್ಯಾಪಿ. ಅವನಿಗೆ ಮೇನ್ ಹ್ಯಾಪಿ ಆಗುವಂಥದ್ದು ಯಾವಾಗ ಅಂತಂದರೆ ದೇವಸ್ಥಾನಗಳಿಗೆ ಹೋದಾಗ. ಅದರಲ್ಲೂ ಕೂಡ ನಮ್ಮ ಇಷ್ಟ ದೈವ, ನನ್ನ ಮಗನಿಗೆ ತುಂಬ ಇಷ್ಟವಾದಂಥ ದೇವರು ಉಕ್ಕುಡ್ಗತ್ರಿ ಅಜ್ಜಯ್ಯನ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮೂರಲ್ಲೇ ಇರೋವಂಥ ಅಜ್ಜಯ್ಯನ ದೇವಸ್ಥಾನಕ್ಕೆ. ಉಕ್ಕುಡ್ಗತ್ರಿಗೆ ಹೋಗೋದಕ್ಕಾಗಿಲ್ಲ, ಆದರೆ ಅಜ್ಜಯ್ಯನ ದೇವಸ್ಥಾನಕ್ಕೆ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ನಮ್ಮ ಮಗನ ಹೆಸರು ಕೂಡ ಅಜ್ಜಯ್ಯ, ಹಾಗಾಗಿ ಅವನಿಗೆ ತುಂಬ ಇಷ್ಟ. ಈ ದೇವಸ್ಥಾನಕ್ಕೆ ಬಂದಾಗ ಅವ್ನಿಗೆ ಏನೋ ಒಂದು ರೀತಿ ಫುಲ್ ಪವರ್ ಬಂದಂಗೆ ಆಡ್ತಿರ್ತಾನೆ ಅವನು. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನಿಂತ್ಕೊಂಡ್ರೆ ಎಷ್ಟು ಬಿಸಿಲಪ್ಪ, ಯಪ್ಪ ಸಾಕಪ್ಪ ಸಾಕು, ಈ ಬಿಸಿಲಿನ ಸವಾಸ ಅಂತ ಅನಿಸ್ಬಿಡ್ತು. ಅಷ್ಟು ಬಿಸಿಲು, ಅದು ಬೆಳಗ್ಗೆನೇ ಇಷ್ಟೊಂದಿದೆ. ಇನ್ನು ಮಧ್ಯಾಹ್ನ ಆಯಿತು ಅಂದರೆ ಮುಗ್ದೇ ಹೋಯ್ತು ಕತೆ. ಜಸ್ಟ್ ದಾವಣಗೆರೆಯಲ್ಲೇ ಇಷ್ಟು ಬಿಸಿಲಿದೆ. ರಾಯಚೂರು ಈ ಕಡೆ ಎಲ್ಲ ತುಂಬ ಬಿಸಿಲು ಅಂತ ಹೇಳ್ತಾರಲ್ವ, ಸೊ ಅಲ್ಲಿ ಹೆಂಗಿರ್ಬೋದು ಅಂತ ಅನ್ನಿಸ್ತು. ಹಾಗೆ ನನ್ನ ಫೇಸ್ ಮೇಲೆ ಗಮನ ಕೊಡೋದಕ್ಕೆ ಹೋಗ್ಬೇಡಿ, ಯಾಕಂತಂದರೆ ನನಗೆ ಅಮ್ಮ ಕಾಣಿಸ್ಕೊಂಡಿತ್ತು, ಹಾಗಾಗಿ ಫೇಸ್ ಹಂಗಾಗಿದೆ. ಕೆಲವೊಬ್ಬರು ಕಾಮೆಂಟ್ ಮಾಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫೇಸ್ ಮೇಲೆ ಮಾರ್ಕ್ಸ್ ಇರೋವಂಥದ್ದು ಅಮ್ಮ ಕಾಣಿಸ್ಕೊಂಡಿತ್ತಲ್ವ, ಸೊ ಅದ್ರ ಮಾರ್ಕ್ಸ್ ಇದೆ. ಜಸ್ಟ್ ಇವಾಗ ಒಂದು 10 ಡೇಸ್ ಆಯಿತು ನನಗೆ ರಿಕವರ್ ಆಗಿ, ಸೊ ಅದಕ್ಕೋಸ್ಕರ ಅಷ್ಟೇ.